Welcome to my channel. Today we discuss transformer. What is transformer and what principle this transformer is works and how it's construct. Okay. First we study about transformer. So first introduction. So ನೋಡಿ ಈ ಟ್ರಾನ್ಸ್ಫಾರ್ಮರ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಈ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಲಿಕ್ಕೆ ಕಾರಣಗಳಿವೆ. ಇಲ್ಲಿ ನೋಡಿ, ಹಿಯರ್ one of the generating station ಇದೆ. So in this generating station we are normally used 11 kV or 22 kV generator are used. So that the generated voltage ಅನ್ನು ನಾವು ಏನು ಮಾಡಬೇಕಾಗುತ್ತೆ, ರಿಸೀವಿಂಗ್ ಸ್ಟೇಷನ್ ತನಕ ನಾವು ತಗೊಂಡು ಹೋಗಬೇಕಾಗುತ್ತೆ. So in between generating station to receiving station we are introducing ಕಂಡಕ್ಟರ್ಗಳ ಮುಖಾಂತರ ಏನು ಮಾಡಬೇಕಾಗುತ್ತೆ, ದಿಸ್ 11 kV or 22 kV ವೋಲ್ಟೇಜ್ ಅನ್ನ ತಗೊಂಡು ಹೋಗಬೇಕಾಗುತ್ತೆ. ಸೊ ಇಫ್ ದೇರ್ ಈಸ್ ಎನಿ ಟ್ರಾನ್ಸ್ಫಾರ್ಮರ್ ಇನ್ ಬಿಟ್ವೀನ್ ರಿಸೀವಿಂಗ್ ಅಂಡ್ ಜನರೇಟಿಂಗ್ ಸ್ಟೇಷನ್, ಒಂದು ವೇಳೆ ನಾವು ಇದರ ಸೆಂಟ್ರಿಗೆ ನಾವು ಯಾವುದೇ ರೀತಿ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ದಿಸ್ ವೋಲ್ಟೇಜ್ ಅನ್ನ ಡೈರೆಕ್ಟ್ ಆಗಿ ರಿಸೀವಿಂಗ್ ಸ್ಟೇಷನ್ ತಗೊಂಡು ಹೋದಾಗ so many power losses is occur. So many power losses is occur. Due to what? ಅಲ್ಲಿ ನಮಗೆ ಪವರ್ ಲಾಸಸ್ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಕಂಡಕ್ಟರ್ಗಳನ್ನು ನಾವೇನು ಹಾಕಿದೀವಿ, ದಟ್ ಕಂಡಕ್ಟರ್ ಸೈಜ್ ಇಸ್ ವೆರಿ large. Due to large conductor, it carries abnormal current. Due to abnormal current, this conductor ಅಲ್ಲಿ ಏನಾಗುತ್ತೆ, ಪವರ್ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪವರ್ ಲಾಸಸ್ ಜಾಸ್ತಿ ಆಗ್ತಾ ಹೋದಂಗೆ ಅಟ್ ದ ಎಂಡ್ ಆಫ್ ದ ರಿಸೀವಿಂಗ್ ಸ್ಟೇಷನ್ ಅಲ್ಲಿ ನಮಗೆ ವೆರಿ ಪೂರ್ ವೋಲ್ಟೇಜ್ ಸಿಗ್ತದೆ. ಇಲ್ಲಿ ಸಿಗ್ತಕ್ಕಂಥ ವೋಲ್ಟೇಜ್ ಅಷ್ಟೇನೆ ಇಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಈ ರೀತಿಯ ಒಂದು ಡಿಸ್ಅಡ್ವಾಂಟೇಜ್ ಅನ್ನು ಹೋಗಲಾಡಿಸಬೇಕಾದ್ರೆ, ಇಫ್ ಯು ಹ್ಯಾವ್ ಟು introducing the one of the device that is called transformer ಅನ್ನು ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ, ಸೊ ಇಲ್ಲಿ ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ವೋಲ್ಟೇಜ್ ಎಷ್ಟು 11 kV ಇಂದ 22 kV ತನಕ ವೋಲ್ಟೇಜ್ ಉತ್ಪನ್ನ ಆಗುತ್ತೆ. ಆ ವೋಲ್ಟೇಜ್ ಅನ್ನು ಏನ್ ಮಾಡಬಹುದು, ಇಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಿದ್ದೆ ಆದ್ರೆ ಆ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, 11 kV ಅನ್ನ 400 kV ತನಕನೂ ಮಾಡಬಹುದು ಅಥವಾ 22 kV ಅನ್ನ 400 kV ತನಕನೂ ಮಾಡಬಹುದು. ಸೊ ವೋಲ್ಟೇಜ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ಇಲ್ಲಿ ಕರೆಂಟ್ ಏನಾಗ್ತದೆ, ಅಲ್ಲಿ ನಮಗೆ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಕಂಡಕ್ಟರ್ ಅನ್ನ ಜಾಸ್ತಿ ಬಳಸಬೇಕಾಗುತ್ತೆ. ಒಂದ್ ವೇಳೆ ನಾವು ಡೈರೆಕ್ಟ್ ಆಗಿ ಈ ಜನರೇಟಿಂಗ್ ವೋಲ್ಟೇಜ್ ಅನ್ನ ಡೈರೆಕ್ಟ್ ಆಗಿ ನಾವು ರಿಸೀವಿಂಗ್ ಸ್ಟೇಷನ್ ತನಕ ತಗೊಂಡು ಹೋಗಿದ್ದೆ ಆದ್ರೆ ನಮಗೆ in between receiving station and generating station we can use a large size cross sectional area of conductor na use ಮಾಡಬೇಕಾಗುತ್ತೆ. ಆಗ ನಮಗೆ ಏನಾಗುತ್ತೆ, ಪವರ್ ಲಾಸಸ್ ಜಾಸ್ತಿ ಆಗುತ್ತೆ. ಪವರ್ ಲಾಸಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಏನ್ ಮಾಡಬೇಕಾಗುತ್ತೆ, ನಾವು ಏನನ್ನ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಿದ್ದೆ ಆದ್ರೆ ನಮಗೆ ಇಲ್ಲಿ ಪೂರ್ ವೋಲ್ಟೇಜ್ ರೆಗ್ಯುಲೇಷನ್ ಆಗುತ್ತೆ. ಆ ಪೂರ್ ವೋಲ್ಟೇಜ್ ರೆಗ್ಯುಲೇಷನ್ ಕೂಡ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಸೊ ಈ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ನೀವು 11 kV ವೋಲ್ಟೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಅಪ್ ಟು 400 kV ತನಕ ವೋಲ್ಟೇಜ್ ಅನ್ನ ಸ್ಟೆಪ್ ಅಪ್ ಮಾಡಬಹುದು. ಸೊ ದಟ್ ಸ್ಟೆಪ್ ಅಪ್ ವೋಲ್ಟೇಜ್ ನಾರ್ಮಲಿ ಎಲ್ಲಿ ತನಕ ಬರುತ್ತೆ, ರಿಸೀವಿಂಗ್ ಸ್ಟೇಷನ್ ಅಲ್ಲಿ ಬರುತ್ತೆ. ಸೊ ದಟ್ 400 kV ವೋಲ್ಟೇಜ್ ಅಲ್ಲಿ ಇರೋದಿಲ್ಲ. ಅಲ್ಲಿ ನಾವು ಥಿಕ್ನೆಸ್ ಆಫ್ ದ ಕಂಡಕ್ಟರ್ ನ ಕಡಿಮೆ ಬಳಸಿರೋದ್ರಿಂದ, ಇದರ ಒಂದು ಸೈಜ್ ಅನ್ನ ಕಡಿಮೆ ಬಳಸೋದ್ರಿಂದ ಪವರ್ ಲಾಸಸ್ ಕಡಿಮೆ ಆಗುತ್ತೆ. ಪವರ್ ಲಾಸಸ್ ಜೊತೆಗೆ ಕ್ರಾಸ್ ಸೆಕ್ಷನ್ ನಲ್ಲಿ ಏರಿಯಾ ಆಫ್ ದ ಕಂಡಕ್ಟರ್ ಕೂಡ ನಾವು ಕಡಿಮೆ ಸೈಜಿನ ಕಂಡಕ್ಟರ್ ಅನ್ನ ಬಳಸಬಹುದು. ಆ ದೃಷ್ಟಿಯಿಂದ ಕೂಡ ನಾವು ಏನನ್ನ ಟ್ರಾನ್ಸ್ಫಾರ್ಮರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ರಿಸೀವಿಂಗ್ ಎಂಡ್ ಅಲ್ಲಿ ನಮಗೆ 400 kV ವೋಲ್ಟೇಜ್ ಸಿಗ್ತಾ ಇದೆ. ಸೊ ಆ 400 kV ವೋಲ್ಟೇಜ್ ಅನ್ನ ಡೈರೆಕ್ಟ್ ಆಗಿ ನಾವು ಬಳಸಲಿಕ್ಕಾಗಲ್ಲ, ಯಾರು ಫ್ಯಾಕ್ಟರಿಯವರು ಕೂಡ ಬಳಸಲಿಕ್ಕಾಗಲ್ಲ. ಸೊ ನಾರ್ಮಲಿ ದಟ್ ವೋಲ್ಟೇಜ್ ಮಸ್ಟ್ ಬಿ ಸ್ಟೆಪ್ಡ್ ಡೌನ್. ಸೊ ನಾರ್ಮಲಿ ನಮ್ಮ ಮನೆಗಳಿಗೆ ಯೂಸ್ ಮಾಡತಕ್ಕಂತ ಒಂದು ವೋಲ್ಟೇಜ್ ಎಷ್ಟಿರುತ್ತೆ, 240 ವೋಲ್ಟೇಜ್ ಇರುತ್ತೆ. ಇಲ್ಲಿರ್ತಕ್ಕಂಥದ್ದು ಎಷ್ಟು, 400 kV ವೋಲ್ಟೇಜ್. ಇಷ್ಟು ವೋಲ್ಟೇಜ್ ಅನ್ನು ಬಳಸಲಿಕ್ಕೆ ನಾವು ಹೋಗಲ್ಲ.
ಅದೇ ರೀತಿ ಫ್ಯಾಕ್ಟರಿ ಅಥವಾ ಇಂಡಸ್ಟ್ರೀಸ್ ಗಳಲ್ಲಿ ಬಳಸ್ತಕ್ಕಂಥದ್ದು ಅವರು ಎಷ್ಟು 440 ವೋಲ್ಟೇಜ್ ಅನ್ನು ಅವರು ಬಳಸ್ತಕ್ಕಂಥದ್ದು. ಸೊ ಹಾಗಾಗಿ ನಾವೇನ್ ನೋಡಬೇಕಾಗುತ್ತೆ, ದಿಸ್ 400 kV voltage must be stepped down by one of the transformer. Here there are two transformer ಅನ್ನು ಬಳಸಿದಂಗಾಯ್ತು. ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಅನ್ನು ಕೂಡ ಒಂದು ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಿದ್ವಿ. ಸೊ ದಟ್ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಬಳಸಿರ್ತಕ್ಕಂಥದ್ದು ಏನಾಗಿರುತ್ತೆ, 11 kV ಅನ್ನ ನಾವು 400 kV ಅನ್ನಾಗಿ ಮಾಡ್ಕೊಂಡ್ವಿ. ಅಂದ್ರೆ ಏನೋ ಸ್ಟೆಪ್ ಅಪ್ ಮಾಡ್ಕೊಂಡ್ವಿ. ಮತ್ತೆ ಇಲ್ಲಿ ಏನ್ ಮಾಡಿದ್ವಿ, ರಿಸೀವಿಂಗ್ ಸ್ಟೇಷನ್ ಇಂದ ನಮ್ಮ ಮನೆಗಳಿಗೆ ಬೇಕಾದ ಸಪ್ಪಲೆ ಆ ಒಂದು ವೋಲ್ಟೇಜ್ ಅನ್ನು ಮತ್ತೆ ಏನ್ ಮಾಡಿದ್ವಿ ನಾವು, ಸ್ಟೆಪ್ ಡೌನ್. ಎಷ್ಟು ವೋಲ್ಟೇಜ್ ಮಾಡ್ಕೊಂಡ್ವಿ ಅಲ್ಲಿ, 440 ವೋಲ್ಟೇಜ್ ಅನ್ನು ಮಾಡ್ತೀವಿ. ಇಲ್ಲಿ ನಾವು ಎರಡು ರೀತಿಯ ಟ್ರಾನ್ಸ್ಫಾರ್ಮರ್ ಬಳಸಿದ್ವಿ. ದಿಸ್ ಈಸ್ ಕಾಲ್ಡ್ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಇಲ್ಲಿ ಬಳಸ್ತಕ್ಕಂಥದ್ದನ್ನ ನಾವೇನ್ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಹೀಗೆ ನಾವಲ್ಲಿ ಏನನ್ನ ಯೂಸ್ ಮಾಡ್ದಂಗಾಯ್ತು, ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಿದ್ವಿ. ಸೊ ಹಾಗಾಗಿ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್, ಹೌ ದಿಸ್ ಟ್ರಾನ್ಸ್ಫಾರ್ಮರ್ is works. Okay, so transformer means it is also one of the static electrical device. Because of there is no rotatable parts, so that's why that device is called static electric device. So it transfer the electrical energy from one circuit to the another circuit without changing the power and frequency. ಈ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಒಂದು ಸರ್ಕ್ಯೂಟ್ ಇಂದ ಮತ್ತೊಂದು ಸರ್ಕ್ಯೂಟಿಗೆ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ದೇರ್ ಇಸ್ ನೋ ಪವರ್ ಲಾಸ್, ಅಲ್ಲಿ ಯಾವುದೇ ರೀತಿಯ ಪವರ್ ಲಾಸ್ ಆಗೋದಿಲ್ಲ. ಅಲ್ಲಿ ಜೊತೆಗೆ ಫ್ರೀಕ್ವೆನ್ಸಿನೂ ಕೂಡ ಚೇಂಜಸ್ ಆಗೋದಿಲ್ಲ. ನಮ್ಮ ಈ ಟ್ರಾನ್ಸ್ಫಾರ್ಮರ್ಗಳು ನಾರ್ಮಲಿ 50 ಹರ್ಟ್ಸ್ ಅಲ್ಲಿ ವರ್ಕಿಂಗ್ ಆಗುತ್ತೆ. ಈ 50 ಹರ್ಟ್ಸ್ ನಾರ್ಮಲಿ ಇನ್ಪುಟ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಔಟ್ಪುಟ್ ಅಲ್ಲಿ ಇರುತ್ತೆ. ಹಾಗಾಗಿ ದೇರ್ ಇಸ್ ನೋ ಪವರ್ ಅಂಡ್ ಫ್ರೀಕ್ವೆನ್ಸಿ. ಓಕೆ, so this is what transformer. Okay, so this transformer works on the principle of mutual induction. Mutual induction means ಹೊಂದಾಣಿಕೆಯಿಂದ ಇದು ಕೆಲಸ ಮಾಡುತ್ತೆ. ಹೇಗೆ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. So here we should understand about two winding transformer. This is one of the practical ನಾವು ಏನ್ ಮಾಡ್ತೀವಿ, ಈ ರೀತಿ ಬರೆದಿರ್ತಕ್ಕಂಥದ್ದು ಅಕ್ಷರ ಈ ರೀತಿನೇ ಇರೋದಿಲ್ಲ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ನಮ್ಮ ಥಿಯರಿಟಿಕಲಿಗೋಸ್ಕರ ನಾವೇನ್ ಮಾಡಿದೀವಿ, ಈ ರೀತಿ ಬರೆದಿರ್ತಕ್ಕಂಥದ್ದು. ಹಿಯರ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ two winding transformer. In this two winding transformer, it's having number of stampings are used. That stampings ಹೇಗಿರುತ್ತೆ, U and I shape ಸ್ಟ್ಯಾಂಪಿಂಗ್ಸ್ ಅನ್ನ ಬಳಸಿರ್ತೀವಿ. ಸೊ ಸಿಂಗಲ್ ಆಗಿ ನಾವು ಈ ರೀತಿ ಮೆನ್ಷನ್ ಮಾಡಿದೀವಿ, ಇದು ಐ ಶೇಪ್, ಇದು ಯು ಶೇಪ್. ಈ ರೀತಿ ಬಳಸಿದ್ದೆ ಆದ್ರೆ ಅದನ್ನ ನಾವು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಕೋರ್ ಟೈಪ್ ಅಲ್ಲಿ ಓನ್ಲಿ 2 ಲಿಂಬ್ಗಳು ಇರುತ್ತೆ, ಲಿಂಬ್ ಆರ್ ಲೆಗ್ಗಳು ಇರುತ್ತೆ. ಸೊ ಈ 2 ಲೆಗ್ಗೆ ಏನ್ ಮಾಡ್ತೀವಿ ನಾವು, ವೈಂಡಿಂಗ್ ಅನ್ನ ಓನ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಹಿಯರ್ ನಂಬರ್ ಆಫ್ ಸ್ಟ್ಯಾಂಪಿಂಗ್ಸ್ ಆರ್ ಎಂಬೆಡೆಡ್. ಈ ಎಲ್ಲಾ ಸ್ಟ್ಯಾಂಪಿಂಗ್ಸ್ ಅನ್ನ ಏನ್ ಮಾಡಿದೀವಿ, ಎಂಬೆಡೆಡ್ ಅಂದ್ರೆ ಈ ವೈಂಡಿಂಗ್ ಅನ್ನ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾಗತ್ತೆ, ನಾವು ಯಾವ್ದನ್ನ ಇದನ್ನ ಮಾಡಕ್ಕಾಗೋದಿಲ್ಲ. ಫಸ್ಟ್ ಗೆ ಏನ್ ಮಾಡ್ಬೇಕು, ಓನ್ ಮಾಡಬೇಕು. ಓನ್ ಆದ ನಂತರ ಏನ್ ಮಾಡ್ಬೇಕಾಗುತ್ತೆ, ಈ ರೀತಿ ಮೇಲ್ಗಡೆ ಇರ್ತಕ್ಕಂಥ ಯಾವ್ದನ್ನ ಸ್ಟ್ಯಾಂಪಿಂಗ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಸೊ ದಿಸ್ ಈಸ್ ಯಾವುದು, ಕನ್ಸ್ಟ್ರಕ್ಷನ್. ಸೊ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದಾಗ ದಟ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನು ನಾವು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಕೋರ್ ಟೈಪ್ ಅಲ್ಲಿ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಇಸ್ ದೇರ್. ಏನ್ ಡಿಸ್ಅಡ್ವಾಂಟೇಜಸ್ ಅಪ್ಪ ಅಂದ್ರೆ, ಸೊ ಇಲ್ಲಿ ನಾವು 2 ಲಿಂಬುಗಳು ಇರೋದ್ರಿಂದ, 2 ಲೆಗ್ಸ್ಗಳು ಇರೋದ್ರಿಂದ ಮೋಸ್ಟ್ ಆಫ್ ದ ಫ್ಲಕ್ಸಸ್ ವಿಲ್ ಬಿ ಔಟ್ವರ್ಡ್ ಡೈರೆಕ್ಷನ್. ಹೊರಭಾಗದಲ್ಲಿ ಹೊರಗಡೆ ಹೋಗ್ತದೆ, ಅಂದ್ರೆ ಗಾಳಿಯಲ್ಲಿ ಸೇರ್ಕೊಳ್ತಾ ಇರುತ್ತೆ. ಸೊ ಹೊರಭಾಗದಲ್ಲಿ ಫ್ಲಕ್ಸಸ್ ಹೋಗ್ತಕ್ಕಂಥದ್ದನ್ನ ನಾವು ಕರಿತೀವಿ ಲೀಕೇಜ್ ಫ್ಲಕ್ಸಸ್. ಅಂದ್ರೆ ಲಾರ್ಜ್ ಲೀಕೇಜ್ ಫ್ಲಕ್ಸಸ್ ಆಗೋದ್ರಿಂದ ಇಲ್ಲಿ ಸೆಕೆಂಡರಿಯಲ್ಲಿ ಮೋಸ್ಟ್ ಆಫ್ ದ ಯಾವುದು ಫ್ಲಕ್ಸಸ್ ಹಾಳಾಗುತ್ತೆ. ಹಾಗಾಗಿ ಇಲ್ಲಿ ಸೆಕೆಂಡರಿಯಲ್ಲಿ ವೋಲ್ಟೇಜ್ ಕೂಡ ಏನಾಗುತ್ತೆ, ಕಡಿಮೆ
ವೋಲ್ಟೇಜ್ ಇಂಡ್ಯೂಸ್ ಮಾಡುತ್ತೆ. ಹಾಗಾಗಿ ನಾವು ಯಾವ್ದನ್ನ ಈ ಕೋರ್ ಟೈಪ್ ಅನ್ನ ಬಳಸಿದಾಗ ಈ ರೀತಿ ಯಾವುದು ಫ್ಲಕ್ಸಸ್ ಲೀಕೇಜ್ ಆಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ದಿಸ್ ಇಸ್ ಡ್ಯೂ ಟು ದಿಸ್ ಡಿಸ್ಅಡ್ವಾಂಟೇಜಸ್ ಏನನ್ನ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಿರ್ತೀವಿ. ಅಂದ್ರೆ ಇಲ್ಲಿ ಲೀಕೇಜ್ ಫ್ಲಕ್ಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಆ ಲೀಕೇಜ್ ಫ್ಲಕ್ಸಸ್ ಅನ್ನ ಕಡಿಮೆ ಮಾಡೋಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಾವಿಲ್ಲಿ ಒನ್ ಆಫ್ ದ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಇನ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನನ್ನ ಇ ಶೇಪ್ ಅಂಡ್ ಐ ಶೇಪ್ ಸ್ಟ್ಯಾಂಪಿಂಗ್ಸ್ ಆರ್ ಯೂಸ್. ಇ ಶೇಪ್ ಅಂಡ್ ಐ ಶೇಪ್ ಟ್ರಾನ್ಸ್ಫಾರ್ಮರ್ ಶೆಲ್ ಅದು ಸ್ಟ್ಯಾಂಪಿಂಗ್ಸ್ ಅನ್ನ ಬಳಸಿರ್ತೀವಿ. ಸೊ ಇಲ್ಲಿ ನಾವು ಈ ಸ್ಟ್ಯಾಂಪಿಂಗ್ಸ್ ಅನ್ನ ನಾವು ಎದರಿಂದ ಮಾಡಿರ್ತೀವಿ. ಸೊ ವಿಚ್ ಮೆಟೀರಿಯಲ್ ವಿ ಹ್ಯಾವ್ ಟು ಯೂಸ್ ಟು ಮೇಕಿಂಗ್ ದಿಸ್ ಸ್ಟ್ಯಾಂಪಿಂಗ್ಸ್. ಸೊ ದಿಸ್ stampings normally to using ಯಾವುದು ಸಿಲಿಕಾನ್ ಸ್ಟೀಲ್ ಅನ್ನ ಬಳಸಿರ್ತೀವಿ. ಎಷ್ಟು 3% ಆಫ್ ಸಿಲಿಕಾನ್ ಅಂಡ್ 97% ಆಫ್ ಐರನ್ ನ ಬಳಸಿರ್ತೀವಿ. ಹಾಗಾಗಿ ಈ ರೀತಿಯ ಒಂದು ಮೆಟೀರಿಯಲ್ ನಾವು ಸಿಲಿಕಾನ್ ಸ್ಟೀಲ್ ಅಂತ ಬಳಸ್ತೀವಿ. ಯಾಕೋಸ್ಕರ ನಾವು ಸಿಲಿಕಾನ್ ಸ್ಟೀಲ್ ಅನ್ನ ಬಳಸಿದೀವಿ ಅಂದ್ರೆ ಬಿಕಾಸ್ ಆಫ್ ಹಿಸ್ಟೋರಿಸಿಸ್ ಲಾಸ್ ಅಂತ ಬರುತ್ತೆ. ದಟ್ ಹಿಸ್ಟೋರಿಸಿಸ್ ಲಾಸಸ್ ನಾವೇನ್ ನೋಡಬೇಕಾಗುತ್ತೆ, ಕಡಿಮೆ ಮಾಡಬೇಕು. ಸೊ ಕಡಿಮೆ ಮಾಡಬೇಕು ಆಗಿರೋದ್ರಿಂದ ನಾವು ಯಾವ ಮೆಟೀರಿಯಲ್ ಬಳಸಿರ್ತೀವಿ, ಸಿಲಿಕಾನ್ ಸ್ಟೀಲ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನು, ಹೌ ಟು ಮಿನಿಮೈಸ್ ದ ಹಿಸ್ಟೋರಿಸಿಸ್ ಲಾಸ್ ಬೈ ಯೂಸಿಂಗ್ ದ ಮೆಟೀರಿಯಲ್. ವಿಚ್ ಮೆಟೀರಿಯಲ್? 3% ಆಫ್ ಸಿಲಿಕಾನ್ ಮೆಟೀರಿಯಲ್ ನ ಬಳಸಿದ್ದೆ ಆದ್ರೆ ನಮಗೆ ಹಿಸ್ಟೋರಿಸಿಸ್ ಲಾಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ದಿಸ್ ಸ್ಟ್ಯಾಂಪಿಂಗ್ಸ್ ಈಸ್ ನಾರ್ಮಲಿ ದ ಥಿಕ್ನೆಸ್ ಇನ್ ಬಿಟ್ವೀನ್ 0.25 to 0.27 mm ಇರಬೇಕು. ಪವರ್ ಟ್ರಾನ್ಸ್ಫಾರ್ಮರ್ ನಾವು ರೆಡಿ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಮಾಡತಕ್ಕಂತ ಒಂದು ಸ್ಟ್ಯಾಂಪಿಂಗ್ಸ್ ಈ ತಿಳುವು ಅಂದ್ರೆ ಥಿಕ್ನೆಸ್ ಆಫ್ ದ ಪ್ಲೇಟ್ಸ್ ಇಟ್ ಶುಡ್ ಬಿ 0.25 to 0.27 mm ಇರಬೇಕು. ಅಪ್ ಟು ಇದನ್ನ ನಾವು 50 Hz ಟ್ರಾನ್ಸ್ಫಾರ್ಮರ್ ಇರ್ತಕ್ಕಂಥದ್ರಿಂದ ಮಾತ್ರ ನಾವು ಬಳಸಬೇಕಾಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಹೇಗೆ ನಾವು ಸ್ಟ್ಯಾಂಪಿಂಗ್ಸ್ ಅನ್ನ ಬಳಸಬೇಕು ಅಂತ ಗೊತ್ತಾಯ್ತು. ಈಗ ಹೌ ದಿಸ್ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಇಸ್ ವರ್ಕ್ಸ್. ಹಿಯರ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ಟೂ separate windings. So there is no connections between two windings. So that two windings we have to named HV side and another one is LV side. LV side. HV side means what? If we have to given the supply, that winding side is called primary winding. ಯಾವ ವೈಂಡಿಂಗ್ ಗೆ ನಾವು ಸಪ್ಲೈ ಅನ್ನ ಕೊಡ್ತೀವಿ ಆ ಒಂದು ವೈಂಡಿಂಗ್ ಅನ್ನ ನಾವು ಅಂದ್ರೆ ಏನು ಸೋರ್ಸಸ್ ಆಫ್ ಸಪ್ಲೈ ಯಾವ್ದು ಇರುತ್ತೋ ಅದರಿಂದ ನಾವು ಇದಕ್ಕೆ ಸಪ್ಲೈ ಕೊಡ್ತೀವಿ ಅಂತ ಒಂದು ವೈಂಡಿಂಗ್ ಅನ್ನ ನಾವೇನ್ ಕರಿತೀವಿ, ಪ್ರೈಮರಿ ವೈಂಡಿಂಗ್ ಅಂತ ಕರಿತೀವಿ. ಸೊ ಅದೇ ರೀತಿನೇ ಇದು ಅನದರ್ ಲಿಂಬಿಗೆ ಅಂದ್ರೆ ಏನೋ ಸೆಕೆಂಡ್ ಲಿಂಬಿಗೆ ನಾವೇನ್ ಮಾಡಿದೀವಿ ಅಂದ್ರೆ ಯಾವ್ದನ್ನ we take the supply that the side is called secondary winding. Okay, secondary and primary winding ಅಂತ ನಮಗೆ ಗೊತ್ತಾಯಿತು. ಹೇಗೆ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ. if we have to give the AC supply to this primary winding or primary side, there is one of the fluxes will be produced. That fluxes is called alternating nature of fluxes. Alternating nature of fluxes. Due to alternating nature of fluxes, that fluxes will be linked with a secondary coil. So how this fluxes will be linked in a secondary side? Here ಇಲ್ಲಿ ನೋಡಿ ನಾವು ಪ್ರೈಮರಿ ವೈಂಡಿಂಗ್ ಗೆ ಸಪ್ಲೈ ಕೊಟ್ಟಿದ್ದೀವಿ. ಪ್ರೈಮರಿ ವೈಂಡಿಂಗ್ ಸಪ್ಲೈ ಯಾವ ಸಪ್ಲೈ ಅನ್ನು ಕೊಟ್ಟಿದ್ದೀವಿ ನಾವು, ಎಸಿ ಸಪ್ಲೈ ಅನ್ನು ಕೊಟ್ಟಿದ್ದೀವಿ. ಇನ್ನು ಎಸಿ ಸಪ್ಲೈ ಏನಪ್ಪಾ ಅಂದ್ರೆ ಇನ್ನು ಒಂದು ಸೈಕಲ್ ಅಲ್ಲಿ ಕರೆಂಟ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇಟ್ಸ್ ಡೈರೆಕ್ಷನ್ ವಿಲ್ ಬಿ ಚೇಂಜಸ್ ಎವ್ರಿ ಸೈಕಲ್. ಫಸ್ಟ್ ಹಾಫ್ ಸೈಕಲ್ ಪಾಸಿಟಿವ್, ಸೆಕೆಂಡ್ ಹಾಫ್ ಸೈಕಲ್ ನೆಗೆಟಿವ್. ಹೀಗೆ ಪ್ರತಿ ಸೆಕೆಂಡ್ ಅಲ್ಲೂ ಎಷ್ಟು ಸಾರಿ, 50 ಸಾರಿ ಪಾಸಿಟಿವ್, 50 ಸಾರಿ ನೆಗೆಟಿವ್ ಆಗುತ್ತೆ. ಡ್ಯೂ ಟು ಚೇಂಜಿಂಗ್ ಆಫ್ ಕರೆಂಟ್ ಅಥವಾ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಆಗ್ತಾ ಹೋದಂಗೆ
ಇಲ್ಲಿ ಏನಾಗುತ್ತೆ ಅಂದ್ರೆ ದ ಫ್ಲಕ್ಸ್ ಈಸ್ ಆಲ್ಸೋ ಚೇಂಜಸ್. ಸೊ ನಮಗೆ ಗೊತ್ತಿದೆ ಆಸ್ ಫಾರ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲ್ಲಿ ಕರೆಂಟು ಏರಿಳಿತ ಆಗ್ತದೆ, ಸೊ ಏರಿಳಿತ ಆದಾಗ ಮತ್ತೆ ಚೇಂಜಸ್ ಆದಾಗ ಇನ್ ದಟ್ ಸರ್ಕ್ಯೂಟ್ ಈಸ್ ಇಂಡ್ಯೂಸಸ್ ಆನ್ EMF. ಅದೇ ರೀತಿಯ ಒಂದು ಇಲ್ಲಿ ಕೆಲಸವನ್ನ ನಾವು ನೋಡಬಹುದು ಯಾವುದರಲ್ಲಿ, ಇನ್ ಟ್ರಾನ್ಸ್ಫಾರ್ಮರ್. ಸೊ ದಟ್ ಟೈಪ್ ಆಫ್ ಇದನ್ನ ನಾವು ಏನ್ ಕರಿತೀವಿ ಅಂದ್ರೆ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಏನೋ ಇಲ್ಲಿ ನಾವು AC ಸಪ್ಲೈ ಕೊಟ್ಟಿದೀವಿ, ಸೆಕೆಂಡರಿಯಲ್ಲಿ ಯಾವುದೇ ರೀತಿಯ ಕನೆಕ್ಷನ್ಸ್ ಇಲ್ಲ, ಯಾವ್ದಾದಕ್ಕೆ ಪ್ರೈಮರಿಗೂ ಮತ್ತೆ ಸೆಕೆಂಡರಿಗೂ ಯಾವುದೇ ರೀತಿಯ ಕನೆಕ್ಷನ್ಸ್ ಇಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ಈ ಕಾಯಿಲಲ್ಲಿ ಸಪ್ಲೈ ಅನ್ನ ಕೊಟ್ಟಾಗ ಈ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ನಾರ್ಮಲ್ ಏನಾಗುತ್ತೆ, ಆಲ್ಟರ್ನೇಟಿಂಗ್ ನೇಚರ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ಇರುತ್ತೆ. ಡ್ಯೂ ಟು ಆಲ್ಟರ್ನೇಟಿಂಗ್ ನೇಚರ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸಸ್, ದ ಫ್ಲಕ್ಸಸ್ ಯೂಶುವಲ್ ಬಿ ಲಿಂಕ್ಸ್ ಇನ್ ಎ ಸೆಕೆಂಡರಿ ಕಾಯಿಲ್. All the magnetic fluxes usually be linked in a secondary coil. So this coil is also induced as an EMF due to this fluxes. So that is called mutual induction. ಅಂದ್ರೆ ಇದು ಹೊಂದಾಣಿಕೆಯಿಂದ ಇದು ವರ್ಕ್ ಆಗೋದ್ರಿಂದ ಈ ರೀತಿಯ ಒಂದು ಪ್ರಿನ್ಸಿಪಲ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯ ಒಂದು ವೋಲ್ಟೇಜ್ ನಾರ್ಮಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಸೊ ಇಲ್ಲಿ ನಾವು ಒಂದನ್ನ ಮಾತ್ರ ಲಿಂಕ್ ಮಾಡ್ಕೊಂಡಿದೀವಿ. ಸೊ ದಟ್ ಈಸ್ ಕಾಲ್ಡ್ ಕಾಮನ್ ಫ್ಲಕ್ಸ್. ಇನ್ ಬಿಟ್ವೀನ್ ಟೂ ವೈಂಡಿಂಗ್ಸ್ ಓನ್ಲಿ ಕಾಮನ್ ಫ್ಲಕ್ಸ್. ಇದರಲ್ಲಿ ಎಷ್ಟು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ಫ್ಲಕ್ಸ್ ಸೆಕೆಂಡರಿಯಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಇರ್ಬೋದು, ಏನು ಕಾಮನ್ ಇನ್ ಟ್ರಾನ್ಸ್ಫಾರ್ಮರ್ ಸೊ ಅಂತ ಕೇಳಿದಾಗ ನಾರ್ಮಲಿ ಫ್ಲಕ್ಸ್ ನಾರ್ಮಲಿ ಕಾಮನ್ ಆಗಿರುತ್ತೆ. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿಗೂ ಯಾವುದೇ ರೀತಿಯ ಕನೆಕ್ಷನ್ಸ್ ಇರೋದಿಲ್ಲ, ಅಂದ್ರೆ ಏನು ಐಸೋಲೇಟೆಡ್ ಮಾಡಿರ್ತೀವಿ, ಅದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎಫಿಷಿಯನ್ಸಿ ನಾರ್ಮಲಿ ವೆರಿ ಹೈ ಕಂಪೇರ್ ಟು ಆಲ್ ಎಕ್ವಿಪ್ಮೆಂಟ್ಸ್. ಸೊ ನಾರ್ಮಲಿ ಇದು ಎಷ್ಟು ಎಫಿಷಿಯನ್ಸಿ ಇರುತ್ತೆ ಅಂದ್ರೆ 92 to 99% ಎಫಿಷಿಯನ್ಸಿ ಇರುತ್ತೆ. ಸೊ ನಾರ್ಮಲಿ ನಾವು ವೋಲ್ಟೇಜ್ ಅನ್ನ ನಾವು ಈ ಕಡೆಯಿಂದ 100 ವೋಲ್ಟ್ಸ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದಾಗ ಆ ಕಡೆಗೆ ನಮಗೆ 92 ಇಂದ 99 ವೋಲ್ಟೇಜ್ ನಮಗೆ ಸಿಗ್ತದೆ. ಯಾಕೋಸ್ಕರ ಅಂದ್ರೆ ವೆರಿ ಲೆಸ್ ಲಾಸಸ್ ಆಗ್ತಾ ಇರುತ್ತೆ ಯಾವ್ದ್ರಲ್ಲಿ, ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಓಕೆ, ಇಷ್ಟು ಏನಪ್ಪಾ ಅಂದ್ರೆ ಟ್ರಾನ್ಸ್ಫಾರ್ಮರ್ ಗೆ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್, ಇದರ ಒಂದು EMF ಇಕ್ವೇಶನ್ ಹೇಗೆ ಇರುತ್ತೆ ಅಂತ ನೋಡೋಣ. ಓಕೆ.